ಏನವ? ಅದು ನೋಡಪ್ಪ, ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು. ಈಗ ನಾ ಹೇಳು ಮಾತು ನಿನಗೆ ಸಿಟ್ಟು ಬರ್ಬೋದು, ಆದ್ರೆ ನಾ ಯಾಕೆ ಹೇಳ್ತೇನೆ ಇಷ್ಟ ಅರ್ಥ ಮಾಡ್ಕೊ. ಏನವ? ಈಗ ಈ ವಯಸ್ಸಿಗೆ ಕಲಿಯೋದ ಅವಶ್ಯಕತೆ ಐತೆ ಹೇಳಂಗ ನೀನು ನೋಡೋಣ. ಈಕಿ ಕಲಿಯಾಕೆ ಹೋದಲ್ಲಿ 16 ಮಂದಿ ಅವು ಮಂಗ್ಯಾನಂತ ಹುಡುಗರು ಬಂದಿರ್ತಾವೆ, ಹೌದಾ? ಒಂದಕ್ಕೊಂದು ಮಾತಾಡ್ತಾರ. ಅಲ್ಲ, ನಿನ್ನ ಹೆಂಡತಿ ಏನು ತಪ್ಪು ಮಾಡಲ್ಲ ಅಂತ ನಿನಗೂ ಐತಿ, ನನಗೂ ಐತೆಪ್ಪ ಎಲ್ಲ ಒಂದು ಮೂಲೆಗೆ. ಆತಾಕಿ ಏನು ಹಂಗೆಲ್ಲ ಮಾಡೋಕ್ಕೆಲ್ಲ. ಆದ್ರೆ ಆ ಹುಡುಗರು ಮಂಗ್ಯಾನಂಗಿರ್ತಾವ, ಯಾಕೆ ಬೇಕು? ನಮ್ಮ ಮಾಲ್ ನಾವು ಬಚ್ಚೆ ಮಾಡಿ ಇಟ್ಕೋಬೇಕಲ್ಲ. ನಾ ಅದನ್ನು ಹೇಳೋದು ನಿನಗೆ. ಏನು ಈಕಿ ಕಲಿಯಾಕೆ ಹೋದ್ಲ, ಅಲ್ಲಿ ಅವರ ಹುಡುಗರು ಇದ್ವು, ಅವು ಮಾರಿ ಮಾರಿ ನೋಡೋದು ಮಾಡೋದು, ಒಂದಕ್ಕೊಂದು ಭಾಳ ಅಂಟ್ಕೊಂಡು ಮಾತಾಡಕತ್ವ ಅನ್ಕೋ. ನೋಡಿದ್ರೆ ಏನು ತಿಳ್ಕೊಳಂಗಿಲ್ಲ. ಈಗ ನಿನಗೆ ಆಕಿ ಹೇಳ್ತೀವಿ, ಒಬ್ರ ಕಡೆ ಮಾತಾಡ ಮಾರಿ ಸಿಟ್ಟಿಸ್ಕೊಂಡು ಹೋಗಿ ಸಿಟ್ಟಿಸ್ಕೊಂಡ ಬರ್ಬೇಕು ನೀನು ಅಂತ ಹೇಳ್ತೇವೆ ಅನ್ಕೋ. ಹಂಗಿರಾಕತ್ತೆ. ಈಗ ಒಂದು ಕಡೆ ಕಲಿಯಾಕೆ ಹೋಗಿ ಒಂದ್ಮೇಲೆ ಅಲ್ಲಿ ಇದ್ದವ್ರನ್ನೆಲ್ಲ ಗೆಳೆಯ ಗೆಳತಿಯಾರಂತ ನೋಡ್ಬೇಕಾಕತಿ, ಹೌದಿಲ್ಲ? ಇದೆಲ್ಲ ಹೋದ್ಮೇಲಪ್ಪ ವಿಚಾರ. ನಾ ಹೋಗೋಕ್ಕಿಂತ ಮುಂಚೆ ವಿಚಾರ ಮಾಡಕತ್ತಿರೋದು, ಈಗ ಆಕಿ ಕಲಿಯಾಕೆ ಹೊಂಟ್ರೆ ಮನೇನ ಕೆಲಸ ಯಾರು ಮಾಡ್ಬೇಕು? ನಾನು ಈ ವಯಸ್ಸಿನಾಗ ಎಲ್ಲ ಮಾಡಾಕ್ಬೇಕಲ್ಲ. ನನಗಿಷ್ಟನೇ ಇದ್ದಿದ್ದಿಲ್ಲ. ಏನ ಮಗ ಹೋಗ್ಲತ್ತಾಗ ಮಾಡ್ಕೊಂಬಂದಾನ ಅಂತ ಎಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡದೀನಿ. ಇಷ್ಟೆಲ್ಲ ಬಾಯಿ ಮುಚ್ಕೊಂಡಿದ್ಮೇಲೆ ಈಗ ಮತ್ತೆ ನಾ ಇದು ಬೇರೆ ಮಾಡ್ಬೇಕಲ್ಲ ಚಾಕ್ರಿ. ನೀನು ಹೇಳಂಗಾರ ನೋಡೋಣ. ನಿಮ್ಮಪ್ಪ ಹೊಲಕ್ಕೆ ಕಡೆ ಹೋಗಿರ್ತಾನ, ನೀ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ನಿನಗೆ ಮಧ್ಯಾಹ್ನಕ್ಕೆ ಡಬ್ಬಿ ಕಟ್ಟಬೇಕು, ರೊಟ್ಟಿ ಪಲ್ಯ ಅನ್ನ ನಿನಗೆ ಕಟ್ಟಬೇಕು, ಹೌದಾ? ನಿಮ್ಮ ತಮ್ಮನೂ ಪಾಪ ಕೆಲ್ಸಕ್ಕೆ ಹೋಗತ್ತೆ, ಅವಂಗೂ ಡಬ್ಬಿ ಕಟ್ಟಬೇಕು, ಹೌದಾ? ಈಕಿ ಮಂಗಳ ಮಾಡ್ತಾಳೆ, ಪಾಪ ಕುತ್ಕೊಂಡು ಹೆಚ್ಚು ಕೊಡೋದು ಎಲ್ಲ ಮಾಡ್ತಾಳೆ, ಬಾಂಡೆ ಗಿಂಡೆ ತೊಳ್ಕೊಂಡು ಬರ್ತಾಳೆ. ಉಳ್ಕದ್ದಡಿಗೆ ಈಕಿಗೆ ಬರ್ತತಾನೆ ಹೇಳಂಗಾರ ನೋಡೋಣ. ಎಷ್ಟಾದ್ರೂ ಇನ್ನಷ್ಟು ದಿನ ಬೇಕಿ ಕಲಿಯಾಕ ಟೈಮ್, ಹೌದಾ? ಈಗ ವಯಸ್ಸಾದ ಅಮ್ಮದಾಳ, ಈಗ ನಾನು ಆ ಮುದುಕಿ ಸೇವಾನು ಮಾಡ್ಬೇಕಾ? ಕುಂತಲ್ಲೇ ನೀರು ಕೊಡ್ಬೇಕು, ಅದಕ್ಕೆಲ್ಲ ಮಾಡಿ ಮುಂದೆ ಬಡ್ದು ಇಡ್ಬೇಕು, ಊಟಕ್ಕೆ ತೊಗೊಂಡೋಗಿ ನೀಡ್ಬೇಕು, ಎಲ್ಲ ಮಾಡ್ಬೇಕಾಗಿತ್ತು ನಾ ಈಗ ಆಕಿದ, ಹೌದಾ? ಇಷ್ಟೆಲ್ಲ ಇದ್ದತ್ನೇ ಮನ್ಯಾಗ ಕಸ ಕಲ್ಲು ದೇವ್ರ ಪೂಜೆ ಜಳಕ ಒಂದ ಎರಡ ಹೇಳಿ ನೋಡೋಣ. ಇವೆಲ್ಲ ನಾ ಮಾಡಕತ್ತೇನೆ. ನೀ ಆಕಿ ಕುಲ್ಲ ಹೇಳ್ಬಿಡು, ಮೊದಲೇ ರೊಕ್ಕಿಲ್ದ ಹೊತ್ನ್ಯಾಗ ಇದು ಬೇರೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಕಲಿಯೋದು ಬೇಡ ಏನು, ಆರಾಮ ಮನ್ಯಾಗಿರಂತ ಹೇಳು. ಕಲ್ತು ಕೆಲ್ಸ್ಕೊಂಟು ಮಕ್ಕಳು ಮರಿ ಅಕ್ಕವ ಇಲ್ಲ, ಅವಾಗ ಮತ್ತೆ ಕೆಲಸ ಬಿಡೋದು ಬಿಟ್ಲದು ಬಿಟ್ಟೆ. ಈಗ ಹಾಕಿದ ರೊಕ್ಕನೂ ಎಲ್ಲ ಮಣ್ಗುಡೋಕತಿ ಓಟು, ಅದೇನೋ ಹೊಳಗೆ ಹುಂಚೆ ಅಂತ ತೊಳ್ದಂಗೆ ಸುಮ್ ಕುಂದ್ರು. ಅವೆಲ್ಲ ಬೇಡ, ನಮ್ಮ ಮನೆಗೆ ಇವೆಲ್ಲ ನಡೆಯೋದಿಲ್ಲ ಅಂತ ತಿಳಿಸಿ ಹೇಳ್ಬಿಡು ನೀ ಆಕಿಗೆ ಓಟು. ಆತಾತವ, ನೀ ಬೇಜಾರು ಮಾಡ್ಕೋಬೇಡ, ಹೇಳ್ತಂತು. ಏನು ಬೇಜಾರ ಏನಪ್ಪ? ಅವು ಹೇಳೋದು ಸರಿ, ನೀ ಎಲ್ಲಿ ಕೆಲ್ಸಕ್ಕೇನು ಹೋಗ್ಬೇಕಾಗಿಲ್ಲ. ಹಾಂ ಕಲಿಯಾಕೆಲ್ಲ ಏನು ಹೋಗೋ ಅವಶ್ಯಕತೆ ಇಲ್ಲ ಅಂತ. ಬೇಡ, ಯಾಕರಮ್ಮ ಮನೆಗಿರಲ್ಲ ಏನು ಮಂಗಳ ಬಾ ಕುಂದ್ರ ಬಾ. ಕುಂದ್ರದ ಆಮ್ಯಾಗ ಈಗ ಅಕ್ಕಗೆ ಕಲಿಯಾಕ ಹೋಗ್ಬೇಡ, ಆರಾಮ್ ಮನೆ ಬಿದ್ದಿರನ್ನತ್ತಿಯೋದಿಲ್ಲ. ಅವ್ವ ಬೇಡ ಅನ್ನಕತ್ತಾಳ. ಅವು ಎಲ್ಲದಕ್ಕೂ ಬೇಡ ಅನ್ನೋದು. ಅತ್ತೆ ಅವಾಗ ಎಲ್ಲದಕ್ಕೂ ಮಾಡ್ರಿ ಅಂದಾರ, ಎಲ್ಲದಕ್ಕೂ ಬೇಡ ಅನ್ನೋದು. ಅದು ರೂಪಾಕನ ವಿಚಾರಕ್ಕಾದ್ರೆ ಮಾತಾಡ ಬೇಡ ಅಂತಾರ. ಏ ಅಡ್ನಾಡಿ, ಬಾಯಿ ಮುಚ್ಕೊಂಡು ಇರಾಕ್ ಬರ್ತೈತೆ ಎಲ್ಲ ನಿನಗೆ? ಗಂಡ ಹಿಂತಿ ನಡಕ್ ನಿಂದೇನ ಮಾತು? ಅತ್ತಿ, ಗಂಡ ಹಿಂತಿ ನಡಕ್ ನೀ ಮಾತಾಡ್ತಿ, ನಾ ಮಾತಾಡ್ಬಾರ್ದನ? ವಾ ಏನು ಕಾಡ್ತಾಳ ವೈಕಿ ಮಂಗಳ, ಸುಮ್ನಿರ ಮಂಗಳ. ಅತ್ತಿ ವಯ ಏನ್ ಕಾಡ್ತಿ ಅತ್ತಿ, ಸುಮ್ನಿರ ಅತ್ತಿ. ಇದು ಹೇಳಾಕತ್ರು ಕೇಳಂಗಿಲ್ಲ ಅತ್ತಿ ನೀನು. ನಾನೇನೇನ ಕುತ್ತಿಗಿಚ್ಕೊಂತ ಹೇಳತ್ತೇನ? ನೀ ಒಂದತ್ತಾಗ ತಡಿ, ಪಾಪ ಒಂಚೂರು ಮಾತಾಡತ್ತಾರ ಜೊತೆ ಬಂದಲ್ಲ. ನಂಗೆ ರೂಪಾಕ ಅನ್ಲಿ ಮಾತಾಡ್ಬೇಡ ಅಂತ ಹೇಳ, ಮಾತಾಡಂಗೆ ಇಲ್ಲ. ಏ ರೂಪಿ, ಮಾತಾಡ್ಬೇಡ ಅಂತ ಹೇಳ್ತಿಲ್ಲ ಎಲ್ಲ ಊರು ಬಿಡಾಡಿ. ಆ ಕೇಳಂಗಿಲ್ಲ ಅಂತ ಗೊತ್ತಿತ್ತು, ಈಕಿನ ನಾಟಕ ಮಾಡ್ಕೊತಾಳ. ಏಯ್ ಕುಲ ಕಲಿಯೋದು ಬೇಡ ಅಂತ ಹೇಳ. ಅದನ್ನ ಹೇಳಾತಿದ್ನವ. ಸಂಗಬುಲ್ಲ ಇದ್ದಂಗದಿ ನೋಡ್ ಮಾಮ ನೀನು. ಏ ಮಂಗಳಿ ನಿನ್ನ ಮಂಗ್ಯ ನಂಗೆ ಮಾಡಿ ಮರ ಹತ್ಸೇ ಬಿಡ್ತೇನೆ ಮತ್ತೆ ನಿನ್ನ ಕಣ್ಣುಗೊಳಗ ಬಾ. ಏ ಬಿಡತ್ತಿ ಮಾಮ, ಅಕ್ಕಗ ಎಲ್ಲಿ ಕಲಿಯಾಕ ಹೋಗ್ಬೇಡ ಅಂದೆಲ್ಲ ಆತ್ ಹೋಗೋದಿಲ್ಲ. ತಿಂಗಳ ಆಕಿಗೂ ಒಂದಿಟ್ಟು ಕೈಯಾಗ ಖರ್ಚಿಗೆ ರೊಕ್ಕ ಕೊಡು. ಒಂದು 200 ರೂಪಾಯಿಗೆ 200 ಮಾತು ಕೇಳಿ 2000 ಸಲ ಕೇಳ್ಬೇಕಿ. ಏ ನಿಂದೊಂದು ಕತಿ ಆತಾಗ ಕೊಟ್ಟಿದ್ದೆ ಕೇಳಲ್ಲ 200 ರೂಪಾಯಿ. ಕೊಟ್ಟಿ 200 ರೂಪಾಯಿಗೆ 20 ಸಲ ಕೇಳಿನ ಕೊಟ್ಟಿ. ನಾನೇನು ನೋಡಿಲ್ಲ, ನಂಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ಕೊಡು ಮಮ್ಮ. ನೀನು ಹಂಗಾರೆ ತಿಂಗಳ ಅಕ್ಕಾಗ ಏನಾರು ಖರ್ಚಿಗೆ ಬೇಕಾಗಿರ್ತೈತಿ, ಒಂದು 200-300 ರೂಪಾಯಿ ಆಗಾಗ ಏನು ಬೇಕಂತಾಳ ಅವಾಗೆಲ್ಲ ಕೊಡ್ತಾ ಇರು. ಅಂದ್ರೆ ಆಕೆ ಎಲ್ಲಿ ಕಲಿಯಾಕ ಹೋಗಲ್ಲ, ನಾವು ದುಡಿಬೇಕು ಅಂತ ಆಕಿಗೂ ಅನ್ಸಂಗಿಲ್ಲ. ಇಲ್ಲ ಕಳ್ಸು ಕಲಿಯಾಕ. ಅವು ಹೇಳೋದು ಬರೋಬ್ಬರಿನೇ ಐತಿ. ಈಗ ಮದುವೆ ಆದ್ಮೇಲೆ ಈಗ ಕಲ್ಕೊಂತ ಕುಂತಾರೆ ನಂಗೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಮ್ಮ, ಡಬ್ಬಿ ಕಟ್ಬೇಕು, ಸಂಜೆಗೆ ಬಂದು ಬೇಸರ ಆಗಿರ್ತೈತಿ. ಈಕಿನೂ ಕಲಿಯಾಕ ಹೊಂಟ್ಬಿಟ್ರೆ ಆಗಂಗಿಲ್ಲ ಅವೆಲ್ಲ ಮನ್ಯಾಗ. ಅವು ಹೇಳಿದ್ದೆ ಅಂತ ತಪ್ಪೇನಲ್ಲ, ಕಲಿಯೋದೇನಿದ್ರು ಮದುವೆಗಿಂತ ಮುಂಚೆ ಅವು, ಮದುವೆಗಿಂದ ಆಗಲ್ಲ ಏನು. ಈಗ ಅದಕ್ಕಂತ ಜಗಳ ಮಾಡ್ಕೊಂಡು ಕುಂದ್ರಬೇಡ ಮಂಗಳ, ನೀನು ಸುಮ್ಮನಿರು. ಒಂದು 200 ರೂಪಾಯಿ ಅಲ್ಲ, ನಾ ಕೊಡ್ತೀನಿ ಬಿಡು ಏನು. ಸರಿ ಆತ, ಕಲಿಯಾಕ ಕಳ್ಸಲ್ಲ ಇನ್ಮ್ಯಾಗ ಆಕಿಗೆ ಎದಕ್ಕೂ ಪ್ರಯೋಜನಕ್ಕಿಲ್ಲ ಹಂಗ ಹಿಂಗಂತ ಬೈಯಾಕು ಹೋಗ್ಬಾರ್ದು. ಆಕಿ ಕೈ ಖರ್ಚಿಗೆ ರೊಕ್ಕ ಕೊಡ್ರಿ ಅಂದ್ರೆ ಆಕಿನೂ ಅನ್ನಂಗಿಲ್ಲ. ಅಕ್ಕನು ಕೊಡ್ತೀಯಲ್ಲ ಹಂಗಾರೆ ಇನ್ಮೇಲೆ ಮಾಮ. ಲೇ ತಿಂಗಳ ಏನು ಖರ್ಚಿರ್ತತಿ? ಇಲ್ಲ ಅಲ್ಲ ನಾ ಮನೆ ನಡ್ಸ್ಕೊಂಡು ಹೊಂಟಕ್ಕೆ. ಅಯ್ಯೋ ಎಲ್ಲ ನಿನಗೆ ಹೇಳಿ ಮಾಡ್ಬೇಕನ್ನತ್ತಿ ಖರ್ಚು? ಹೌದು, ನನಗೆ ಹೇಳಾರ್ದ ಮತ್ತೆ ಯಾರು ಮಾಡ್ತಾರೆ? ಈ ಮನೆ ಯಜಮಾನ ನಾದನಿ, ನನಗೆ ಹೇಳ್ಬೇಕು. ಅಯ್ಯ ನೀ ಹೊಳ್ಳ ಬೆಳ ಎಲ್ಲ ನನಗೆ ಹೇಳೇ ಮಾಡ್ಬೇಕು ಅಂತಂದ್ರೆ ಅಕಸ್ಮಾತ್ ರೂಪಾಕಕ್ಕೆ ತಲೆ ಕೆಟ್ಟ ಪೊಲೀಸರಿಗೆ ಹೇಳಿದ್ರೆ ಏನು ಮಾಡ್ತಿ?
ನನಗೆ ವರದಕ್ಷಿಣೆ ಗಂಟು ಬಿದ್ದಾರ. ಆಮೇಲೆ ಈ ಮನೆ ಒಳಗೆ ನನಗೆ ಒಂದು ಈಟು ಸ್ವತಂತ್ರ ಅನ್ನೋದಿಲ್ಲ. ನಂಗೆ ಭಾಳ ಜನ್ಮ ತಿನ್ನಾಕತ್ತಾರ, ನಾನು ಕಿರಿಕಿರಿ ಮಾಡಾಕತ್ತಾಳ ಅತ್ತಿ ಅಂತೇಳಿ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಲಂದ್ರೆ ಏನು ಮಾಡ್ತೀಯತ್ತಿ? ಅಷ್ಟೇ ಅಲ್ಲ, ಅವ್ರವು ಫೋನ್ ಹಚ್ಚಾಗ ಯವ್ವ ನನಗೆ ಹಿಂಗೆ ಕಿರಿಕಿರಿ ಆಗಾಕತ್ತೈತಿ, ಒಂದು 4 ದಿನ ಬಂದಿರು ಇಲ್ಲೇ ಅಂತ ಅಂದ್ಬಿಟ್ರೆ ಏನು ಮಾಡ್ತೀಯತ್ತಿ? ಆ ಅದು ಒತ್ತಟ್ಟಿಗೆ ಹೋಗ್ಲಿ, ಯಾರ ಒಣೆನಾರು ನೋಡಿ ಕಂಪ್ಲೇಂಟ್ ಕೊಟ್ಟಾರಂತ ಸುಳ್ಳು ಹೇಳಿ ಅಕ್ಕನ ಕೊಟ್ಟು ನಿಮ್ಮನ್ನ ಒಳಗೆ ಹಾಕ್ಸಿದ್ರೆ ಆಮ್ಯಾಗ ನೋಡು ಊರಾಗ ಮರ್ಯಾದೆ ಏನಕತ್ತೈತಿ. ಅದು ಹೋಗ್ಲಿ, ಮಾಮನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡ್ರೆ ಅವಾಗ ನಿನ್ನ ಗತಿ ಏನತ್ತಿ? ವಿಚಾರ ಮಾಡತ್ತಿ, ಹೌದಿಲ್ಲ? ಆಗಂಗಲ್ ನೋಡತ್ತಿ, ನಿನಗ ಬಿಟ್ಟಿದ್ದವಾಗ. ಅದಕ್ಕೆ ಆಮೇಲೆ ಅದು ಒತ್ತಟ್ಟಿಗೆ ಹೋಗ್ಲಿ, ಈಗ ಇದೇ ಒಂದಂತಲ್ಲ, ಪೊಲೀಸರು ಚಂದ ಊಟಕ್ಕೆ ಕೊಡೋದಿಲ್ಲ, ಜೈಲ್ಯಾಗ ಕುಂದ್ರಿಸಿ ಮುದ್ದಿ ಸಾರು ಕೊಡ್ತಾರಂತಲ್ಲ ಅಲ್ಲೇನ, ಅದನ್ನ ತಿನ್ಕೊಂಡು ಬದುಕ್ತಿ. ಇಲ್ಲಿ ಹಂಗೆ ರೊಟ್ಟಿ ಸಂಜೆ ಆಗತ್ಲೆ ಚುಮ್ಮರಿ ಮಿರ್ಚಿ ಚಾ ಏನು ಇರಂಗಿಲ್ಲ ನೋಡಲ್ಲೇ. ಆಮ್ಯಾಗ ಏನು ಮಾಡ್ತಿ? ಕುಂತಲ್ಲೇ ನೀರು ತಂದ್ಕೊಡು, ಚಾ ತಂದ್ಕೊಡು, ಅದನ್ನ ಮಾಡು, ಕಾಲಿಚ್ಗು, ಇದೆಲ್ಲ ಮಾಡಿಸ್ಕೊಂತಿಯಲ್ಲತ್ತಿ. ಇದೆಲ್ಲ ಬಂದಕತ್ ನೋಡು. ಅವಾಗ ಏನು ಮಾಡ್ತೀಯತ್ತಿ? ಬರೀ 200 ರೂಪಾಯಿ ಸಲುವಾಗಿ ಹೋಗಿ ಟೇಷನ್ದಾಗ ಕುಂದಿರ್ತೀಯ, ಪೊಲೀಸ್ ಟೇಷನ್ದಾಗ, ಜೈಲ್ನಾಗ ಕಂಬಿ ಅಣಿಸ್ಕೊಂತ. ಅದ್ರ ಬದ್ಲಿ ತಿಂಗಳ ಒಂದು 200 ರೂಪಾಯಿ ಕೊಟ್ಕೋರಪ್ಪ, ನಿನ್ನ ಹೆಂಡತಿ ಹೋದ್ರೆ ಹೋಗ್ಲಿ ಪಾಪ, ಆಕಿಗೂ ಕೈಯಾಗ ಖರ್ಚಿಗೆ ರೊಕ್ಕಾಕತಿ ಅಂತ ಹೇಳಿದ್ರೆ ಆಕತೆ ಇಲ್ಲ ನೋಡತ್ತಿ. ಇದ್ರ ಮ್ಯಾಗ ನಿನ್ಗೆ ಬಿಟ್ಟಿದ್ದು ಹುಷಾರು. ಯವ್ವ ಇದ್ರ ಹೆಣ ಎತ್ಲಿ, ಆಕಿ ತಲೆಯಾಗ ಇಲ್ಲದನ್ನು ಇದ ತುಂಬಿ ಕೊಡ್ತತ್ತಲ್ಲ. ಯವ್ವ ಇದನ್ನ ಏನು ಮಾಡ್ಲಿ? ಯವ್ವ ಅಣ್ಣನ ಮಗಳು ಅಂತೇಳಿ ತೊಗೊಂಡಿದ್ದಕ್ಕೆ ಬೇಸಿಗೆ ನಾನು ಕುತ್ತಿಗೆ ಕೊಯ್ಯಾಕತ್ತಿ. ಯಾಲ್ಕಟ್ ಬಾಡ್ಯಾ ಕೊಡು, ತಿಂಗಳ 200 ರೂಪಾಯಿ ನಿನ್ನ ಹೆಂಡತಿಗೆ ಕೊಡಪ್ಪ. ನಿನ್ನ ಹೆಂಡತಿ ಹೆಣ ಚಂದ ಮಾಡು, 200 ರೂಪಾಯಿ ಉಳ್ಕಿತ್ತ ನನ್ನ ಕೈಯಾಗ ಕೊಡು. ಏನು ಕೊಡಬೇಡ ಅಂತ ಹೇಳಂಗಿಲ್ಲ, ಕೊಟ್ಕೊಂಡು ಹಾಳಾಗಿ ಹೋಗು. ಅಳ್ಬೇಡತ್ತಿ, ಬೇಜಾರು ಮಾಡ್ಕೋಬೇಡ. ಏನು ಅತ್ತಿ, ನಾನು ನಾಳೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಅಜ್ಜಂದು ಮದುವೆ ದಿನ ಮಾಡಕತ್ತಾರಲ್ಲ ಅಲ್ಲಿ, ಅದಕ್ಕೆ ನಾನು ನಾಳೆನ ಹೊಂಟೇನಿ. ನಾಳೆನ ನಾ ಹೋಗಿ ಒಂದು 15 ದಿನ ಇದ್ದು ಬರ್ತೇನೆ. ಏನತ್ತಿ? ನೀನು ಆರಾಮ್ ಬಾ ಅತ್ತಿ, ನಡಿತೈತಿ. ಅತ್ತಿ ನಂಗೆ ಕೊಟ್ಟು ಸ್ವಲ್ಪ ಅತ್ತಿ ಗಂಡ ಎಂಟಿ ನಡಕ್ಕೆ ಏನು ಬಾ ಇಡಲೆ ಕೈ. ಆತಿಲ್ಲ, ತಿಂಗಳ 200 ರೂಪಾಯಿ ಕೊಡ್ತೀನಿ ನಿನಗೂ. ಇನ್ನು 200 ರೂಪಾಯಿ ತೊಗೊಂಡು ನೀವೇ ಇಟ್ಕೋರಿ. ಅದು ಆ ಮಂಗಳ ಹೇಳಿದ್ಮೇಲೆ ಕೊಡಾಕತ್ತೀರಿ. ನಿಮ್ಮ ತಲೆಗೆ ಏನು ಬಂದಿಲ್ಲಲ್ಲ. ಅಲ್ಲ, ನಿಮ್ಮ ಅವ್ವ ಕರ್ಕೊಂಡು ಹೋಗಿ ತಲೆಯಾಗ ಪಸಂದಾಗಿ ತಿಕ್ಕಿದ್ಲು ಕಾಣ್ತತಿ, ಅಷ್ಟೇ ಮುಗೀತು. ಚೇಂಜ್. ಬ್ಯಾಡ ಅಂದ್ರೆ ಬೇಡ. ಅಯ್ಯೋ ದೇವ್ರೇ, ಎಂತಾರನಾದ್ರೂ ಮದುವೆ ಮಾಡ್ಕೋಬೋದು. ಈ ತಾಯಿ ಮಾತು ಕೇಳಿ ಕೋಲಿ ಬಸವಂತರ ತಪ್ಪು ಸರಿ ಅರ್ಥ ಮಾಡ್ಕೊಲಾರ್ದ ತಲೆ ಆಡಿಸ್ತಾವಲ್ಲ ನಿಮ್ಮಂಥ ಗಂಡುಗಳನ್ನಂತರೂ ಮದುವೆನೇ ಮಾಡ್ಕೋಬಾರ್ದು. ಅಯ್ಯೋ ದೇವ್ರೆ, ಅಲ್ಲಲ್ಲೇ ಮತ್ತೆ ಎಷ್ಟಾದರೂ ಅವು ಅಲ್ಲನ ಆಕಿ ಮಾತು ಮಿಕ್ ನೀನು ಮದುವೆ ಮಾಡ್ಕೊಂಡಿನಿ. ನಾನೇನು ಬರೀ ತಾಯಿ ಮಾತು ಕೇಳ್ತೇನೆ, ನೀನೊಂದು ತಗ ಬಾಯಿ ಮುಚ್ಚಿರಿ ಸಾಕು. ನಿಮ್ದೇನು ಹಕ್ಕಿಕತ್ ನನಗೇನು ಗೊತ್ತಿಲ್ಲ, ನಂಗಿಲ್ಲ. ನೀವು ಎಷ್ಟ್ರಾಗದಿರಿ ಅಂತ ನನಗೆ ಗೊತ್ತಿಲ್ಲನ. ಯಾತಾತು ಸುಮ್ಮನೆ ಆಗೀಗ ಬಾಯಿ ಮುಚ್ಕೊಂಡು ನಿಮ್ಮ ಪಾಡಿ ನೀವು ಮಕ್ಕೋರಿ. ಅಲ್ಲ ನೀ ಮನ್ಗಲ್ಲ. ನನಗೆ ನಿದ್ದೆ ಬಂದಾಗ ನಾ ಮಕ್ಕೊಂತೇನೆ, ಮಕ್ಕಳದು ಗೊತ್ತೈತಿ. ನಿಮ್ಮ ಪಾಡಿ ನೀವು ಮಕ್ಕೋರಿ. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದು ಈಗ? ಏನೀಗ? ಏನಿಲ್ಲ, ಹೋಗಲ್ಲ ಅಂದೆಲ್ಲ ಕಲ್ಯಾಕ ಮನೆಗೆ ಇರ್ತೀನಿ. ಮತ್ತೇನು ಮಾಡೋದು? ಮತ್ತೆ ಆತಲ್ಲ, ಬಾ ಮಕ್ಕೋ ಬಾ. ಸುಮ್ಮನೆ ಬೆಳಗಿಂದ ಅಷ್ಟು ಕೆಲಸ ಮಾಡಿರ್ತಿ, ಮಕ್ಕೋ ಎದಕ್ಕೆ ನೀನು ಚಿಂತೆ ಮಾಡ್ಕೊತ ಕೂತಿ? ನೀ ಹಿಂಗೆ ಕುಂತ್ರೆ ನಂಗೆ ನಿದ್ದೆ ಬರ್ತತಾನೆ, ಹೇಳಂಗಾರ ನೋಡೋಣ. ಹೌದಪ್ಪ, ಏನಂಗ ಹೆಂಡತಿ ಮೇಲೆ ಭಾಳ ಪ್ರೀತಿ ಅಂತ ತಿಳ್ಕೊಬೇಕು. ಯಾರ ಅರೆದಾರ ಕೇಳಿಸ್ಕೊಂಡ್ರ. ಅಲ್ಲ ಮತ್ತೆ ನಂಗೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲ. ಹೆಂಡತಿ ಮ್ಯಾಗ ಐತಿ ಪ್ರೀತಿ, ಅದಕ್ಕಿಂತ ಜಾಸ್ತಿ ಐತಲ್ಲ ಅಲ್ಲಿ ಪ್ರೀತಿ. ತಪ್ಪು ಸರಿ ವಿಚಾರ ಮಾಡ್ರಿ. ಆತಿಗೆ ನಾ ಕಲಿಯಕ್ಕೆ ಹೋಗಲ್ಲ, ಬೇಡ. ನೀವು ಹೇಳ್ದಂಗೆ ಆಗಲ್ಲ ಟೈಮಿಂಗ್ಸ್ ಎಲ್ಲ ಅಂತೀರಿ, ಆಯ್ತು ನಾ ಕಲಿಯಕ್ಕೆ ಹೋಗಲ್ಲ. ಆದರೆ ವಾರಕ್ಕೆ 200 ಅಲ್ಲ, ಇದು ತಿಂಗಳಿಗೆ 200 ಅಲ್ಲ, ನಂಗೊಂದು 300-400 ರೂಪಾಯಿ ಕೊಡಲೇಬೇಕು. ನನಗೂ ಬೇಕಪ್ಪ ಕೈಯಾಗ ರೊಕ್ಕ, ಒಂದು 200-300 ರೂಪಾಯಿ ಕೊಡಲೇಬೇಕು ಅಷ್ಟೇ. ಇಲ್ಲ ಅಂದರೆ ಮಂಗಳ ಹೇಳ್ದಂಗೆ ಪೊಲೀಸರ ಕಡೆನೇ ಹೋಗೋದು ನಾನು. ಅಂತ ಕೆಲಸ ಮಾಡಬೇಡ. ಇಲ್ಲ ನಮ್ಮ ಅವ್ವನಾರ ಕರ್ಸ್ಕೊಂಡು ಇಟ್ಕೋತೀನಿ ಮತ್ತೆ. ಆತಾತು. ಹಣ್ಣು ಹೇಳಣ್ಣ. ಕಸ್ತೂರಿ ಏನು ಮಾಡತ್ತೀವ? ಏನಿಲ್ಲ ನೋಡೋಣ, ಮನೆ ಹಂಗೆ ಕೆಲಸ ಇರ್ತಾವಲ್ಲ, ಅವನ್ನ ಮಾಡ್ಕೊಂಡು ಈಗ ನಿಂದ ಫೋನ್ ಬಂತಲ್ಲ, ತೊಗೊಂಡು ಹೊರಗೆ ಬಂದು ನೋಡತ್ತ ಈಗ. ಹೇಳಣ್ಣ, ಮತ್ತೆ ಏನು ಸಮಾಚಾರ? ಆರಾಮದಿರಲ್ಲ ಎಲ್ಲರೂ? ಮನ್ಯಾಗ ಎಲ್ಲರೂ ಆರಾಮದಾರವ. ಮತ್ತೆ ಅಣ್ಣ ಏನು ಸಮಾಚಾರ? ಮತ್ತೆ ಇದಕ್ಕೆ ಹಂಗೆ ಫೋನ್ ಹಚ್ಚಿದ್ದೇನೆ? ನಾ ಬಂದಿದ್ನಪ್ಪ, ನೀ ಇದ್ದಿದ್ದಿಲ್ಲ ಮನ್ಯಾಗ. ನೀ ಬಂದಿದ್ದಿ ಅಂತ ಸುದ್ದಿ ಗೊತ್ತಾತ. ಅಂದಂಗೆ ಕಸ್ತೂರಿ, ಈಗ ನೀನೇ ನನ್ನ ಕೈ ಹಿಡಿಬೇಕವ, ಮತ್ತೇನು ಇಲ್ಲೀಗ. ಯಾಕಣ್ಣ, ಏನಾತ? ಏನಾರ ಅರ್ಜೆಂಟ್ ಇತ್ತನ್ ಭಾಳ? ಅರ್ಜೆಂಟ್ ಅಂತ ಅಲ್ಲವಾ, ಅರ್ಜೆಂಟೇ ಒಂದು ಲೆಕ್ಕಕ್ಕೆ, ಆದರೂ ಅರ್ಜೆಂಟ್ ಅಲ್ಲ ಅನ್ನಂಗೆ ಐತಿ ಪರಿಸ್ಥಿತಿ. ಏನಂದ್ರೆ ಅದು ಒಂದಿಟ್ಟು ಎಷ್ಟು ದಿನ ಅಂತ ಇದನ್ನ ಮಾಡ್ಕೊಂಡಿರೋದವ, ಅದೇನಂತಾರೆ 6 ಕೇಳಂಗಿಲ್ಲ 3 ಕೀಳಂಗಿಲ್ಲ ಅನ್ನಂಗೆ ಆಗೈತೆ. ನನ್ನ ಬಾಳೆ ಕೈಯಾಗ ರೊಕ್ಕ ಅನ್ನೋದು ನಿಲ್ವಲ್ತು. ಬೇರೆ ಏನಾರು ಮಾಡೀನಿ ಅಂದ್ರೆ ದಾರಿನೂ ಇಲ್ದಂಗೆ ಆಗ್ಬಿಟ್ಟತಿ. ಅದಕ್ಕೆ ಒಂಥರ ಪರಿಸ್ಥಿತಿ ವಜ್ಜದಂಗೆ ಆಗ್ಬಿಡತ್ತೆ ನನಗೆ. ನೀ ಏನು ತಿಳ್ಕೊಳಂಗಿಲ್ಲ ಅಂದ್ರೆ ಈಗ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗೈತಲ್ಲ. ಈಗ ನೀ ಮಾಡಲಿಲ್ಲ ಅಂದ್ರೆ ಈಗ ಪಜಿತಿನೇ ಆಕತಿ. ಈಗ ನನಗೆ ಸಹಾಯ ಬೇಕೇ ಬೇಕು. ಈ ಅಣ್ಣನ ಕೈ ಬಿಡಂಗಿಲ್ಲ ಅಂತ ನಂಬ್ಕೊಂಡೇನಿ. ಅದ ಧೈರ್ಯದ ಮ್ಯಾಗ ಕೇಳ್ತೀನಿ. ಏನು ಇದು ನಂಗೆ ಒಂದಿಷ್ಟು ರೊಕ್ಕದ್ದು ವ್ಯವಸ್ಥೆ ಮಾಡೋಕ್ಕಾಕತ್ತೇನವ. ನಂಗೆ ಭಾಳ ಪರಿಸ್ಥಿತಿ ಭಾಳ ಕೆಟ್ಟೈತವ. ನಂಗೆ ದುಡ್ಡು ಬೇಕೇ ಬೇಕು.
ಮನ್ಯಾಗ ಯಾರ ಮುಂದೆ ಹೇಳಿಲ್ಲ. ಜಗಳ ಮಾಡ್ಕೊಂಡೇನೆ ಇಲ್ಲಿ ಅಂಗಡಿಯವ್ರ ಕಡೆ ಅವ್ರು ಕೆಲಸನೂ ಬಿಡ್ಸ್ಯಾರ ನನಗೊಂಥರ ಕುತ್ತಿಗೆ ಬಂದಂಗೆ ಆಗೈತಿ ಈಗ. ಅಲ್ಲೇ ಬಾಜುಕ್ ಇನ್ನೊಂದು ಅಂಗಡಿ ಖಾಲಿ ಆಗಕತ್ತೈತಿ, ಅಲ್ಲಿ ಕಿರಾಣಿ ಅಂಗಡಿ ಮಾಡ್ಕೊಳ್ಳೋಣ ಅಂತ ಒಂದು ಮನ್ಯಾಗ ಹೇಳಿಲ್ಲ. ಈಗ ನಾನು ದುಡಿ ಮುಗೈತೆ ಅಂತ ಗೊತ್ತಾದ್ರೆ ಜಗಳ ಮಾಡ್ತಾರೆ. ಜಗಳ ಅಂದ್ರೆ ಎದ್ರ ಸಂಬಂಧಿ ಏನು ಎತ್ತಂತ ಮಾತು ಹುಟ್ಟತಾವು. ಹಂಗಾಗಿ ಬೇರೆ ಎಲ್ಲರೂ ಎಲ್ಲಿ ಹುಡುಕಿದ್ರು ಅದು ಏನು ಮುಕ್ಕುಳರೆ ಕೆಲಸ ಮಾಡಿಸ್ಕೊಂತಾರ, ಕೊಡೋ ಪಗಾರ ನೋಡಿದ್ರೆ ಈಟ್ ಹಂಗೆ. ಅದಕ್ಕೆ ಒಂಚೂರು ಕೈಯಾಗ ರೊಕ್ಕ ಆತಂದ್ರೆ ನಾನೇ ಒಂದು ಏನಾರ ಮಾಡ್ಬೋದಲ್ಲ ಅಂತ. ಹೌದಾ? ಅಲ್ಲ ಅದೇನ ಸರಿ ಅಣ್ಣ, ಅದ್ರ ಕೈಯಾಗ ರೊಕ್ಕ ಆದ್ರೆ ಅಂತಿ, ನಾನು ಎಲ್ಲಿಂದ ತರಲಪ್ಪ ಈಗ ಅಷ್ಟೊಂದು ದುಡ್ಡು? ಅಲ್ಲ ಎಷ್ಟು ಬೇಕಾಗಿರೋದು? ಭಾಳೇನಲ್ಲ ನೋಡು, ವಿಚಾರ ಮಾಡು. ಭಾಳೇನು ಕೇಳಾಕತ್ತಿಲ್ಲ. ನೀನು ಈಗ ತಂಗಿಯಾಗಿ ನೀನೇ ಕೈ ಬಿಟ್ಟೆ ಅಂದ್ರೆ ಈಗ ನನ್ನ ಪರಿಸ್ಥಿತಿ ಭಾಳ ಕೆಟ್ಟಕತ್ತವ. ಇಲ್ಲಂತ ಮಾತ್ರ ಅನ್ನಂಗೆ ಇಲ್ಲ ನೋಡಿ ನೀನು. ಆತಣ್ಣ, ಅದು ಏನು ಎಷ್ಟು ಹೇಳಲ್ಲ ನೋಡೋಣ. ಬೇಕು ಒಂದೊಂದು 2-2.5-3 ಲಕ್ಷ ರೂಪಾಯಿನೇ ಬೇಕೀಗ. ಸಾಲ ಅಂತ ಕೊಡಕ್ಕೆ ಹೇಳು ನಿನ್ನ ಗಂಡಗ ನಿಮ್ಮ ಮಾವ್ಗ. ಏನು ಸಾಲ ಅಂತ ಕೊಡಕ್ಕೆ ಹೇಳು. ನಾನು ಇಲ್ಲೋಡಿಲೆ ಎಷ್ಟೊತ್ತಿದ್ರು ಅದನ್ನು ಮುಟ್ಟಿ ತೀರ್ಸೇ ಮುಂದಿನ ಕೆಲಸ. ಆ ಸಾಲ ನಾನೇನು ಇಟ್ಕೊಳ್ಳೋದಿಲ್ಲ. ಮತ್ತೆ ನಾನು ರೂಪಾಯಿ ಎಲ್ಲ ವಾಪಸ್ ಕೊಡ್ತೇನೆ. ಏನು 2.5-3 ಲಕ್ಷ ರೂಪಾಯಿ? ಅಣ್ಣ ಏನಣ್ಣ ಹೇಳಕತ್ತೀನಿ ನೀನು? 2.5-3 ಲಕ್ಷ ರೂಪಾಯಿ ಎಲ್ಲಿದೆ? ಅಲ್ಲ ನನ್ನ ಗಂಡಗ ನಮ್ಮ ಮಾವ ಬಡ್ಡಿ ವ್ಯವಹಾರ ಮಾಡಿರ್ತಾರೆ ಹೊರಗೆಲ್ಲ. ಈಗ ಹಂಗೆ ಕೊಡಂದ್ರೆ ಕೊಡೋದೂ ಇಲ್ಲ. ಅದು ಅಲ್ಲದೆ ಅವ್ರು ರೊಕ್ಕದ ವ್ಯವಹಾರ ಮಾಡಲ್ಲಣ್ಣ. ಅವರು ಕೇಳಿದ್ರೆ ಕೊಡ್ತಾರ, ಇಲ್ಲಪ್ಪ. ಅದು ಅಲ್ಲದೆ ಅಣ್ಣ, ಈ ರೊಕ್ಕ ಹೆಂಗಣ್ಣ ಈಗ ಕೇಳಿಸ್ಕೊಳ್ಳೋದು? ಏನು ತಿಳ್ಕೊತಾರ ಏನಪ್ಪ? ಅಲ್ವಾ ನಮ್ಮರ್ ತಮ್ಮರ್ ಅಂತ ಇರೋದು ಯಾಕೆ? ಇಂಥ ಕಷ್ಟದಾಗ ಒಂದು ಸಹಾಯ ಮಾಡಂಗಿಲ್ಲ ಅಂದ್ರೆ ಹೆಂಗೆ ಅಂತ ನಾ ಕೇಳೋದೀಗ ಹೇಳು. ನಮ್ಮರ ಕಡೆ ರೊಕ್ಕ ಕೇಳಬಾರ್ದು ಅಂದ್ರೆ ನಮ್ಮರ್ ತಮ್ಮರ್ ಅಂತ ಇರೋದು ಯಾಕೆ? ಕಷ್ಟಕ್ಕೆ ಆಗಲಿ, ಕಷ್ಟಕ್ಕೆ ಆಸ್ರಕಾರ ಅಂತೇಳಿ ಅಲ್ಲ. ಈ ಟೈಮ್ನಾಗ ರೊಕ್ಕ ಕೇಳಬೇಡ ಅಂತ ನೀ ಅಂತಿ. ಮತ್ತು ಹೆಂಗಾರೆ ಯಾವಾಗ ಸುಖ ಇದ್ದಾಗ ಅಷ್ಟೇ ನನ್ನ ಸಂಬಂಧಿಕರು, ಕಷ್ಟ ಇದ್ದಾಗ ಬರೋದಿಲ್ಲ ನನ್ನ ಸಂಬಂಧಿಕರು. ಹೇಳಂಗಾರ ನೋಡೋಣ. ಅವ್ರದ್ದು ತಟ್ಟಿಗೆ ಹೋಲ್ವಾ ನಿನ್ನ ಗಂಡಗರ ಹೇಳಿ ಕೊಡಿಸು. ನನ್ನೊಂಚೂರು ವಜ್ಜಾಗೈತಿ ಪರಿಸ್ಥಿತಿ. ಏನು ನಮ್ಗೊಂದು 2-3 ಲಕ್ಷ ರೂಪಾಯಿ ನಿನ್ನ ಗಂಡಗೆ ಹೇಳಿ ಕೊಡಿಸೋಲ್ಲ. ಏನು ಗಂಡಗ? ಅಣ್ಣ ನಾ ಕೇಳ್ತೀನಿ ಇವರಿಗೆ, ಒಳಗೆ ಹೋಗಿ ಕೇಳಿ ನಿಂಗೆ ಏನು ಅನ್ನೋದು ಹೇಳ್ತೇನೆ ಆತ. ನಂಬ್ಕೊಂಡು ಕುಂದ್ರಬೇಡ ಅಣ್ಣ. ನೋಡ್ವಾ, ತವ್ರ ಮನೆ ಅಣ್ಣ ಅನ್ನೋದು ಏನಾರ ಇತ್ತು ಅಂದರೆ ನೀನು ಸಹಾಯ ಮಾಡಿಸ್ತಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೇನು ಭಾಳಲ್ಲದು. ಸಮುದ್ರದಾಗ ಒಂದು ಹೊಟ್ಟೆ ನೀರು ತೆಗ್ದಂಗೆ 2-3 ಲಕ್ಷ ರೂಪಾಯಿ ಏನು ಭಾಳಲ್ಲ. ಬೇಕಾದಂಗೆ ದೇವ್ರು ಕೊಟ್ಟು ಮರ್ತಾನ. ನೋಡು, ವಿಚಾರ ಮಾಡು. ದೊಡ್ಡ ಮನೆಗೆ ಹೋಗಿದಿ ಅಂದ್ರೆ ಅದಕ್ಕೆ ಕಾರಣನೂ ನಾನೇ. ಯಾಕಂದ್ರೆ ನಿನ್ಗೆ ಅಷ್ಟು ಚಂದ ಮದುವೆ ಮಾಡಿಕೊಟ್ಟು ಅಷ್ಟೆಲ್ಲ ಇದು ಮಾಡಿ ನಾವು ಅದ್ರ ಆಗಿದ್ದ ಸಾಲ ದುಡ್ದು ಹರಿದೆ ನಾನು. ಏನು ಆಯಿತು, ಆದರೆ ಗೀದ್ರೆ ಏನು ಮಾತಿಲ್ಲ. ಮೊನ್ನೆ ನಿನ್ನ ಮಗಳದು ಮದುವೆ ಆದ್ರೆ ಸೊ ಅದ್ರ ಮಾವಾಗಿ ಬರೀ ಸೀರೆ ತರ್ಬೋದಿತ್ತು. ನಾನು ಒಂದು ಜೋಡಿ ಕಿವ್ಯಾನು ತಂದೇನಿ ಚಲೋ. ಏನು ಅವಾಗ ಕೈ ನಡೀತು ತಂದೇನಿ. ಈಗ ನನ್ನ ಕೈ ಹತ್ತಿ ಅಪ್ಪುಟ ನಡಿವಲ್ವ. ಈಗ ನೀನೇ ನನಗೆ ಸಹಾಯ ಮಾಡ್ಬೇಕು ನೋಡ್ಬಾ ಅಷ್ಟೇ. ಇಲ್ಲಾಂದ್ರೆ ಏನೂ ಇಲ್ಲ. ಇದ್ದಿದ್ದು ಹೊಲ ಆಗಿಲ್ಲ ಎಲ್ಲ ಮಾರಿ ಮಂಡಕ್ಕಿ ಇನ್ನೆಲ್ಲ ಪೂರ ಮಾರಿ ಜೀವನ ಮಾಡ್ಬೇಕಾಗತ್ತೆ ನಾವು ಅಷ್ಟೇ. ಹಂಗಾಗಿತ್ತು ನೋಡಿ ಪರಿಸ್ಥಿತಿ. 1-2.5-3 ಲಕ್ಷ ರೂಪಾಯಿ ನಿನ್ನ ತವ್ರ ಮನೆಗೋಸ್ಕರ ಗಂಡನ ಮನೆಗೆ ಕೇಳಿ ನೀನು ಹೊಂದಾಣಿಕೆ ಮಾಡ್ಬೇಕು ಒಟ್ಟು. ಏನು ನೋಡು, ವಿಚಾರ ಮಾಡ. ಸರಿ ಇಡ್ಲವ, ನಾನು ಇಡ್ತೇನೆ. ಮತ್ತು ಕಾಯ್ತಿರ್ತೇನೆ ನಾನು. ನಮ್ಮ ತಂಗಿ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಷ್ಟೇ. ನೋಡು, ವಿಚಾರ ಮಾಡ. ಇದು ನಿನಗೆ ಬಿಟ್ಟಿದ್ದು. ಮತ್ತೆ ನಮ್ಮ ಅಣ್ಣ ಜೋರು ಮಾಡ್ತಾನಲ್ಲ ಅಂತ ಅನ್ಕೋಬೇಡ. ನನ್ನ ಪರಿಸ್ಥಿತಿ ಕೆಟ್ಟಾಗೈತಿ ಈಗ. ಏನು ಮಾಡೋಕ್ಕಾಗಲ್ಲ ನನಗೆ. ಈಗ ದುಡಿಮೆ ಇಲ್ದಂಗೆ ಆಗೈತಿ. ಬರೀ ಇದೆ ಮನ್ಯಾಗ ಮೈ ತುಂಬ ಖರ್ಚು. ಮಗಳದ್ದು ಇನ್ನೊಂದು ದಿನಕ್ಕೆ ಓದಿಸ್ಬೇಕು, ಮದುವೆ ಮಾಡ್ಬೇಕು, ಎರಡೂ ಗೊತ್ತಾಗೋಲ್ತು. ಆಕೆ ನೋಡಿದ್ರೆ ಓದ್ತಾನೆ ಅಂತಾಳ. ಆಮೇಲೆ ಮಗ ನೋಡಿದ್ರೆ ಗಾಡಿ ಕೊಡ್ಸಪ್ಪ ನನಗಂತ ಅವ್ನು ಗಂಟು ಬಿದ್ದಾನ. ಇತ್ತಾಗ ಅದನ್ನು ಮಾಡೋದು ಇಲ್ಲ. ಅಪ್ಪ ಅವಾಗ ಅಪ್ಪನ ಕೈಲೇನೋ ಅಷ್ಟಕ್ಕಷ್ಟೇ. ಈಗ ನಡೆಯಲ್ಲ ಏನು ಮೊದ್ಲಿನಂಗೆ ಈಗ ಜಾಸ್ತಿ. ಇನ್ನು ಅವಾಗ ಆ ದವಾಖಾನಿ ಅದು ಇದು ಗೊತ್ತಲ್ಲ ವಯಸ್ಸಾದ್ರದ್ದು ಎಷ್ಟಿರ್ತೈತಿ ಅಂತೇಳಿ. ಅಷ್ಟು ಖರ್ಚೈತೆ ನೋಡು. ಇನ್ನು ನಿಮ್ಮ ಅತ್ತಿಗೆ ಮುಂದೆ ಆಕಿಗೆ ಹಂಗೆ ಪುಟ್ಟಕ್ಕೆ ಆರಾಮಿರಂಗಿಲ್ಲ. ಅದನ್ನು ನೋಡ್ಬೇಕು. ಎಲ್ಲ ನನಗೆ ಭಾಳ ಕುತ್ತಿಗೆಗೈತವ. ಏನು ಮಾಡಲಿ ಹೇಳಂಗಾರ ನೋಡೋಣ. ಆಯ್ತಣ್ಣ, ಸರಿ. ನಾನು ಒಂದು ಸ್ವಲ್ಪ ಮಾತಾಡಿ ನಿಂಗೆ ಹೇಳ್ತೇನೆ. ಏನು ಅಷ್ಟು ಮಾಡವ, ಬರೇ ಇಲ್ಲ ಅನ್ಬೇಡ. ಮತ್ತೆ ಏನಪ್ಪ ಮಾಡೋದು? ಎಂದೂ ಇಲ್ಲದ ನಮ್ಮಣ್ಣ ಇಷ್ಟು ವರ್ಷದಾಗ ಕೇಳಾರ್ದು ಈಗ ಕೇಳೋಣಂದ್ರೆ ಕರೆನ ಒಂಚೂರು ವಜ್ಜಿದ್ದಂಗೆ ಐತೆ ಪರಿಸ್ಥಿತಿ. ಅದಕ್ಕೆ ಕೇಳೋಣ ಅವ್ರ ರೊಕ್ಕನ. ಇಲ್ಲಾಂದ್ರೆ ಕೇಳ್ತಿದ್ದಿಲ್ಲ. ಹೊರಗೆ ಬಡ್ಡಿ ಕಟ್ಟೋದಕ್ಕಂತೇಳಿ ಇಲ್ಲಿ ಕೇಳಿರ್ಬೇಕು. ತಡಿ ನೋಡೋಣ, ನನ್ನ ಗಂಟೆಗೆ ಹೇಳ್ತೇನೆ ಒಂದು ಮಾತು. ನನ್ನ ಗಂಟೆಗೆ ಹೇಳಿ ಒಂದು 2-3 ಲಕ್ಷ ರೂಪಾಯಿ ಕೊಡಿಸ್ತೇನೆ. ಮತ್ತೇನು ಮಾಡೋದು? ಮತ್ತು ಈಗ ಅವ್ನು ಕಷ್ಟಿದ್ದಾಗ ನಾ ಕೊಡಲಿಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ಏನು ಪ್ರಯೋಜನ ಆಯ್ತು? ಇಲ್ಲ, ಮೊದಲು ಆ ಕೆಲಸ ಮಾಡಿಸ್ತೇನೆ.